ಒಂದು ಫೇಕ್ ಐಡಿ ಹೆಂಗೆ ಕ್ರಿಯೇಟ್ ಆಗ್ತವೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ನನಗೆ ಸಿಕ್ಕಂತ ಒಂದು ಫೇಕ್ ಐಡಿ. ಸೊ ಇದನ್ನ ನೀವು ನೀಟಾಗಿ ನೋಡ್ತಾ ಹೋಗಿ. ನಾನು ಏನು ಇಲ್ಲಿ ಲಕ್ಷ್ಮಣ್ ಇಟ್ಟೆಮಾರು ಅಂತ ಡಿಪಾಸ್ ಅವರ ಫೋಟೋನೇ ಹಾಕೋತಾನೆ. ಡಿಪಾಸ್ ಅವ್ರನ್ನ ಫೋಟೋನ ಹಾಕೊಂಡು ಕೆಲವೊಂದಿಷ್ಟು ಒಳ್ಳೆ ಕಮೆಂಟ್ಸ್ ಮಾಡ್ತಾ ಹೋಗ್ತಾನೆ. ಒಂದಿಷ್ಟು ಒಳ್ಳೆದೃಷ್ಟನು ಏನೋ ಗೊತ್ತಿಲ್ಲ ಸಿಕ್ಕಾಕೊಂತು. ಸೊ ಸಿಕ್ಕಾಕೊಂಡ ಈ ತರದ ಸಾವಿರಾರು ಜನ ಇರ್ತಾರೆ. ಸೊ ಒಂದು ಫೇಕ್ ಐಡಿ ಹೆಂಗೆ ಕ್ರಿಯೇಟ್ ಆಗ್ತವೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ನನಗೆ ಸಿಕ್ಕಂತ ಒಂದು ಫೇಕ್ ಐಡಿ. ಸೊ ಇದನ್ನ ನೀವು ನೀಟಾಗಿ ನೋಡ್ತಾ ಹೋಗಿ. ನಾನು ಏನು ಇಲ್ಲಿ ಲಕ್ಷ್ಮಣ್ ಇಟ್ಟೆಮಾರು ಅಂತ ಏನು ನೀವು ಫೇಕ್ ಐಡಿ ನೋಡ್ತಾ ಇದ್ದೀರಾ. ಸೊ ಈತ ಡಿಪಾಸ್ ಅವರ ಫೋಟೋನೇ ಹಾಕೋತಾನೆ. ಡಿಪಾಸ್ ಅವ್ರನ್ನ ಫೋಟೋನ ಹಾಕೊಂಡು ಕೆಲವೊಂದಿಷ್ಟು ಒಳ್ಳೆ ಕಮೆಂಟ್ಸ್ ಮಾಡ್ತಾ ಹೋಗ್ತಾನೆ. ಒಂದಿಷ್ಟು ಒಳ್ಳೆ ಪೋಸ್ಟ್ಗಳನ್ನು ಮಾಡ್ತಾ ಇರ್ತಾನೆ. ಸೊ ಈತ ನೋಡಿ, ಈ ತರ ಫುಲ್ ಪೇಜ್ ನನಗೆ ಏನೋ ಅವನ್ ದುರಾದೃಷ್ಟನು ಏನೋ ಗೊತ್ತಿಲ್ಲ ಸಿಕ್ಕಾಕೊಂತು. ಸೊ ಸಿಕ್ಕಾಕೊಂಡಾಗ ಈ ತರದ ಸಾವಿರಾರು ಜನ ಇರ್ತಾರೆ. ಸೊ ಇದರಲ್ಲಿ ಒಂದು ಫೇಕ್ ಐಡಿನ ಲಾಸ್ಟ್ ಟೈಮ್ ಒಂದು ಫೇಕ್ ಐಡಿನ ಕ್ರಿಯೇಟ್ ಆಗಿದ್ದಂತ ಫೇಕ್ ಐಡಿನ ನಾನು ಇದು ಮಾಡಿದ್ದೆ. ನೆಕ್ಸ್ಟ್ ಡೇ ಅದು ಡಿಲೀಟ್ ಆಯ್ತು. ಈ ಲಿಂಕ್ ಅಷ್ಟೇ ನೆಕ್ಸ್ಟ್ ಡಿಲೀಟ್ ಆಗುತ್ತೆ ಬೇಕಾದ್ರೆ. ಸೊ ಇಲ್ಲಿ ನೋಡಿ ಪೋಸ್ಟ್ ಗಳನ್ನ ನೋಡಿ ಯಾವ ತರ ಪೋಸ್ಟ್ ಮಾಡಿದ್ದಾನೆ. ಹತ್ತಿಗೆ ಸೊ ನಮ್ಮ ಹತ್ತಿಗೆ ಜೈಲಲ್ಲಿ ಅಣ್ಣ ಇದ್ದಾರೆ. ಸೊ ಇವಾಗ ನೆಮ್ಮದಿಯಾಗಿ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಹೊರಗಡೆ ಮಾತಾಡ್ಕೊಂಡು ಅಂತ ಒಂದು ಪೋಸ್ಟ್ ಹಾಕಿದ್ದಾರೆ. ಅದ್ರ ಜೊತೆಗೆ ಹತ್ತಿಗೆಗೆ ವಿಜಯಕ್ಕೆ ಆ ಟೈಮಲ್ಲಿ ಶಿವಣ್ಣ ಅವರ ಮನೆಗೆ ಹೋಗಿ ಕೇಳಿದ್ರು. ಹಾಗೆ ಆ ತರ ಒಂದು ಪೋಸ್ಟ್ ಹಾಕಿದ್ರೆ. ಅದ್ರ ಜೊತೆಗೆ ಈಗ ಡಿ ಬಾಸ್ ದರ್ಶನ್ ಅವ್ರ ಬಗ್ಗೆ ಒಂದು ನೆಗೆಟಿವ್ ಆಗಿ ಪೋಸ್ಟ್ ಹಾಕಿದ್ರೆ. ಅಂದ್ರೆ ಈತ ನಿಜವಾದ ಅಭಿಮಾನಿ ಆಗಿದ್ದರೆ ದರ್ಶನ್ ಅವರ ಫೋಟೋ ಹಾಕೊಂಡು ದರ್ಶನ್ ಅವರ ಹೆಸರ ಡಿಬಾಸ್ ಅಭಿಮಾನಿ ಅಂತ ಅಂದ್ಕೊಂಡು ಅವರ ಫೋಟೋ ಹಾಕೊಂಡು ಈ ರೀತಿ ಕೆಟ್ಟ ನೀಚತನವನ್ನ ವರ್ತನೆ ಮಾಡ್ತಾರೆ. ಅಂದ್ರೆ ಕೆಟ್ಟದಾಗಿದ್ರೆ ತಲೆ ಇಟ್ಕೊಳ್ಳುವಂತ ಕೆಲಸ. ಅಂದ್ರೆ ಮೀನ್ಸ್ ಅವ್ರದೇ ಫೋಟೋ ಹಾಕೊಂಡು ಅವ್ರ ಫ್ಯಾನ್ ಅಂತಾನೆ ಹೇಳ್ಕೊಂಡು ಅವ್ರ ಬಗ್ಗೆ ನೆಗೆಟಿವ್ ಆಗಿ ಪೋಸ್ಟ್ ಹಾಕಿ ಇದಕ್ಕೆ ಏನ್ ಹೇಳ್ತೀರಾ ಹೇಳಿ. ಒಂದು ಪೋಸ್ಟ್ ಹಾಕೋದು ಇದಕ್ಕೆ ನೀವೇನ್ ಹೇಳ್ತೀರಿ, ಡಿಬಾಸ್ ಜೈ ಡಿಬಾಸ್ ಅಂತ ಹೇಳ್ತೀರಾ, ಇದನ್ನ ನೀವು ಒಪ್ಕೋತೀರಾ, ಈ ರೀತಿ ಒಂದು ಪೋಸ್ಟ್ ಹಾಕಿ ಜನಗಳಲ್ಲಿ ಒಂದು ತಲೆಗೆ ಹುಳ ಅಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾನೆ ಈತ. ಫೇಕ್ ಐಡಿ ಇಟ್ಟೆಮಾರು ಅಂತ. ಓಕೆ, ಈತನ ನಂಬರ್ ಸಹ ಅದರಲ್ಲಿ ಹಾಕಿದ್ದಾನೆ, ನೋಡ್ಕೊಳ್ಳಿ. ಬಟ್ ಅದ್ರ ಜೊತೆಗೆ ಯಾಕೆ ಇದೊಂದು ವಿಷಯ ಹೇಳಿದ್ರೆ ಈ ತರದವರು ಸಾವಿರಾರು ಜನ ಇರ್ತಾರೆ. ಈ ತರ ಹುಳಗಳಿಂದಲೇ ಈ ತರ ಫ್ಯಾನ್ಸ್ ವಾರ್ ಕ್ರಿಯೇಟ್ ಆಗುತ್ತೆ. ಅದ್ರ ಜೊತೆಗೆ ನೋಡಿ ಇಂಥವ್ರೆ ಯಾಕೆ ಫಸ್ಟ್ ಕಮೆಂಟ್ಸ್ ನ ಮಾಡಿರ್ಬಾರ್ದು. ಈಗೇನು ಮೀಡಿಯಾಗಳಲ್ಲಿ ದೊಡ್ಡದಾಗೆ ತೋರಿಸ್ತಾ ಇದಾರಲ್ಲ. ಸೊ ಕಮೆಂಟ್ಸ್ ಮೇಲೆ ಕಮೆಂಟ್ಸ್, ಅದರಲ್ಲೂ ಎಸ್ಪೆಷಲಿ ಡಿಬಾಸ್ ಫ್ಯಾನ್ಸ್ ಕಮೆಂಟ್ಸ್ ತೋರಿಸ್ತಿದ್ದಾರೆ. ಸೊ ಕಿಚ್ಚ ಫ್ಯಾನ್ಸ್ ಯಾರಿದಾರೋ ಅವರು ಸಹ ಕಮೆಂಟ್ಸ್ ಮಾಡಿದ್ದಾರೆ. ಇದ್ರಲ್ಲಿ ನಾನು ಸ್ಟಾರ್ಗಳನ್ನ ಯಾರನ್ನೂ ದೂಷಿಸ್ತಾ ಇಲ್ಲ. ಡಿ ಬಾಸ್ ಆಗಿರ್ಲಿ, ಕಿಚ್ಚರ್ ಬಾಸ್ ಆಗಿರ್ಲಿ, ಇಬ್ಬರ ಫ್ಯಾನ್ಸ್ಗಳು ನೀಚವಾಗಿ ಕಮೆಂಟ್ಸ್ ಮಾಡಿದ್ದಾರೆ. ಆದ್ರೆ ಇಲ್ಲಿ ನಮ್ಮ ಮೀಡಿಯಾಗಳಲ್ಲಿ ಡಿ ಬಾಸ್ ಫ್ಯಾನ್ಸ್ ಏನೆಲ್ಲ ಕಮೆಂಟ್ಸ್ ಮಾಡಿದ್ರು ಅದನ್ನೆಲ್ಲ ತೋರಿಸ್ತಾ ಹೋಗ್ತಾರೆ. ಬಟ್ ಈ ತರದವರು ಅದ್ರೊಳಗಡೆ ಇರ್ತಾರೆ. ಏನ್ ನೀವು ತೋರಿಸ್ತಾ ಇದ್ದೀರಾ ಮೀಡಿಯಾಗಳಲ್ಲಿ, ಸೊ ಈ ತರದವರು ಅದರಲ್ಲಿ ಇರ್ತಾರೆ. ನೀವೇನ್ ಮೀಡಿಯಾದಲ್ಲಿ ದರ್ಶನ್ ಫ್ಯಾನ್ಸ್ ನೋಡ್ರಿ ಹೆಂಗ್ ಕಮೆಂಟ್ ಮಾಡಿದ್ರೆ, ನೋಡ್ರಿ ಹೆಂಗ್ ಕಮೆಂಟ್ ಮಾಡಿದ್ರೆ ತೋರಿಸ್ತಿರಲ್ಲ. ಸೊ ಅದ್ರೊಳಗಡೆ ಈ ತರ ಲಕ್ಷ್ಮಣ್ ಇಟ್ಟೆಮಾರು ಅನ್ನೋರು ಸಾವಿರಾರು ಜನ ಇರ್ತಾರೆ. ಇದ್ರಲ್ಲಿ ಒಬ್ಬ ಸಿಕ್ಕಾಕೊಂಡ ಅಷ್ಟೇ. ಸೊ ಈ ತರ ಕಮೆಂಟ್ಸ್ ಗಳಿಗೆ ನೀವು ಆ ತರ ಕಮೆಂಟ್ಸ್ ಮಾಡೋರ್ನ ಇಟ್ಕೊಂಡು ಒಂದು ಸ್ಟಾರ್ ವಾರ್ನ ಕ್ರಿಯೇಟ್ ಮಾಡೋದನ್ನ ಬಿಟ್ಟು, ಸೊ ಇದಕ್ಕೆ ಇವನ್ ಯಾರೋ ಒಬ್ಬ ಮಾಡ್ದ ಅಂತ ಹೇಳಿ ಇನ್ನೊಂದಿಷ್ಟು ಒಳ್ಳೆ ಅಭಿಮಾನಿಗಳು, ಅಂದ್ರೆ ಮನಸಾರೆ ಇಷ್ಟಪಡುವಂತವ್ರು, ಕಷ್ಟಪಟ್ಟು ಸಿನಿಮಾಗಳನ್ನ ನೋಡಿ ಇಷ್ಟಪಟ್ಟು ನಮ್ಮ ಬಾಸ್, ನಮ್ಮ ಡಿ ಬಾಸ್, ನಮ್ಮ ದೇವರು ಅಂತ ಇಷ್ಟಪಡೋರು ಇವರನ್ನ ನೋಡ್ಕೊಂಡು ಇವನೇನೋ ಒಂದು ಪ್ರಚೋದನಕಾರಿ ಪೋಸ್ಟ್ ನ ಹಾಕ್ತಾನೆ ಅಂತ ನೋಡ್ಕೊಂಡು ನೀವು ಅವ್ರಿಗೆ ಕುಮ್ಮಕ್ ಕೊಡೋ ತರ ಮತ್ತೆ ಕಮೆಂಟ್ಸ್ ಮಾಡೋದು, ಹಂಗೆ ಹಿಂಗೆ ಅಂತ ಇನ್ನು ಉದ್ವೇಗಕ್ಕೊಳಗಾಗಿ ಬೇರೆ ತರ ಹೋಗೋದು, ಈ ತರ ಮಾಡಬೇಡಿ. ಫೈನಲ್ ಆಗಿ ಈ ವಿಡಿಯೋದಲ್ಲಿ ನಾನು ಹೇಳೋದಿಷ್ಟೇ, ಯಾರದೇ ಫ್ಯಾನ್ಸ್ ಆಗಿರಲಿ, ನಿಮ್ಮ ನೆಚ್ಚಿನ ನಟನ ಮೇಲೆ ಗೌರವ ಇಟ್ಕೊಳ್ಳಿ, ಸಿನಿಮಾ ನೋಡಿ, ಏನೇ ಮಾಡಿ,
ಆದರೆ ಇನ್ನೊಬ್ಬ ನಟನನ್ನ ತೇಜೋವಧೆ ಮಾಡೋದು, ಇನ್ನೊಂದು ಹೆಣ್ಮಕ್ಳನ್ನ ತೇಜೋವಧೆ ಮಾಡೋದು ಮಾಡಕ್ ಹೋಗ್ಬಿಡಿ. ಅದ್ರ ಜೊತೆಗೆ ಈ ತರ ವ್ಯಕ್ತಿಗಳಿಂದ ಹುಷಾರಾಗಿದ್ಕೊಂಡು ಈ ತರ ಪೋಸ್ಟ್ ಮಾಡಿ ನಿಮ್ಮನ್ನ ಪ್ರಚೋದನೆಗೆ ಒಳಗಾಗೋ ತರ ಮಾಡಿ, ನೀವು ಇವರ ದಾರಿನಲ್ಲೇ ಸಾಗೋ ತರ ಮಾಡಿ, ಕೊನೆಗೆ ಸಿಕ್ಕಾಕೊಳ್ಳೋದು ನೀವು, ಅವರಲ್ಲ, ನೀವು ಸಿಕ್ಕಾಕೋತೀರಾ. ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಾಗ, ಯಾರನ್ನು ಕೆಟ್ಟ ಮೆಸೇಜ್ ಮಾಡಿರ್ತಾನೆ, ಕೆಟ್ಟ ಕಮೆಂಟ್ಸ್ ಮಾಡಿರ್ತಾನೆ, ಕಂಪ್ಲೇಂಟ್ ಕೊಟ್ಟಾಗ ನೀವು ಸಿಕ್ಕಾಕೊಂಡು ಪಾಪ ಜೈಲು ವಾಸ ಅನುಭವಿಸ್ಬೇಕಾಗತ್ತೆ ಅಥವಾ ಕೋರ್ಟು ಕಚೇರಿ ಅಲಿಬೇಕಾಗತ್ತೆ. ಹಾಗಾಗಿ ದಯವಿಟ್ಟು ಎಲ್ಲ ನಿಜವಾದ ಫ್ಯಾನ್ಸ್ ಯಾರಿದ್ದೀರೋ, ಸೊ ನೀವು ಪ್ರಶ್ನೆ ಮಾಡಿ, ಪ್ರಶ್ನೆ ಮಾಡೋ ಹಕ್ಕು ಪ್ರತಿಯೊಬ್ಬರಿಗಿದೆ. ಫ್ರೀಡಮ್ ಆಫ್ ಸ್ಪೀಚ್ ಏನಿದೆ ಅದು ಪ್ರತಿಯೊಬ್ಬರಿಗೂ ಇದೆ. ಬಟ್ ಪ್ರಶ್ನೆ ಮಾಡೋ ರೀತಿಯಲ್ಲಿ ಪ್ರಶ್ನೆ ಮಾಡಿ. ಅದನ್ನ ಬಿಟ್ಟು ಈಗ ನೋಡಿ, ನಾನು ಹೇಳ್ತಾ ಇದ್ದೀನಿ ಅಲ್ವಾ, ಸೊ ರೀತಿ ಇರುತ್ತೆ ಅದಕ್ಕೊಂದು. ನೀವು ಪ್ರಶ್ನೆನೇ ಮಾಡಬೇಡಿ ಅಂತ ಏನಿಲ್ಲ, ಪ್ರಶ್ನೆ ಮಾಡ್ಬೋದು, ಆದ್ರೆ ಪ್ರಶ್ನೆ ಮಾಡೋಕೆ ಒಂದು ರೀತಿ ಇದೆ. ಆ ರೀತಿಯಲ್ಲಿ ನೀವು ಪ್ರಶ್ನೆ ಮಾಡಿ, ಕೆಟ್ಟ ವರ್ಡ್ಗಳನ್ನ ಬಳಸ್ದಂಗೆ, ಕೆಟ್ಟ ಪದಗಳನ್ನ ಬಳಸ್ದಂಗೆ, ಮತ್ತೆ ಮನೆಯವ್ರನ್ನೆಲ್ಲ ಇದ್ರೊಳಗಡೆ ತರದಂಗೆ. ಸೊ ಕಮೆಂಟ್ಸ್ ಮಾಡಿ ಅಥವಾ ಪ್ರಶ್ನೆ ಮಾಡಿ, ಪೋಸ್ಟ್ ಹಾಕಿ, ಏನ್ ಬೇಕಾದ್ರೂ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.